ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ದಾವಣಗೆರೆಯಲ್ಲಿ ಸಿದ್ಧತೆಗಳು ಯಾವ ಥರ ನಡೀತಾ ಇದೆ? ಚಂದ್ರಗ್ರಹಣಕ್ಕೆ ಸಂಬಂಧಪಟ್ಟಂತೆ ದೇವಾಲಯಗಳಲ್ಲಿ ಏನೆಲ್ಲ ವಿಶೇಷ ಪೂಜೆಗಳು ನಡೀತಾ ಇದ್ದಾವೆ? ರಾಹುಲ್, ನಾವು ಈಗ ಬೆಣ್ಣೆನಗರಿ ದಾವಣಗೆರೆ ಕೆ ಬಿ ಬಡಾವಣೆಯಲ್ಲಿರುವಂಥ ದೀಕ್ಷಿತ್ ರೋಡಲ್ಲಿರುವಂಥ ರಾಘವೇಂದ್ರ ದೇವಸ್ಥಾನ ಬಳಿ ಇದ್ದೀವಿ. ಇಲ್ಲಿ ರಾಘವೇಂದ್ರ ದೇವಸ್ಥಾನ ಮತ್ತು ಶಂಕರ ಮಠದಲ್ಲೂ ಕೂಡ ಈಗ ಒಂದು ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಏನಂತಂದರೆ, ಈಗ ಖಗ್ರಾಸ್ ಚಂದ್ರಗ್ರಹಣ ಇರೋ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಜನರಿಗೆ ದೋಷ ಪರಿಹಾರ ಮಾಡುವಂಥ ದೃಷ್ಟಿಯಿಂದ ಒಂದು ಶಾಂತಿ ಹೋಮವನ್ನು ಹಮ್ಮಿಕೊಳ್ಳಲಾಗಿದೆ. ಈಗ ಸದ್ಯ ನಾವು ರಾಘವೇಂದ್ರ ದೇವಸ್ಥಾನದಲ್ಲಿದ್ದೀವಿ. ಇಲ್ಲೇ ಒಂದು ಪೂಜೆ ನೆರವೇರುತ್ತೆ. ಸುಮಾರು 400ಕ್ಕೂ ಅಧಿಕ ಜನ ಈಗಾಗಲೇ ಶಾಂತಿ ಹೋಮಕ್ಕೆ ಹೆಸರುಗಳನ್ನು ನೋಂದಾಯಿಸಿಕೊಂಡಿದ್ದಾರೆ. ಅದರಲ್ಲಿ ಮಕ್ಕಳಾಗಿರ್ಬೋದು, ಗರ್ಭಿಣಿ ಆಗಿರ್ಬೋದು, ಏನು ಬೇರೆ ಬೇರೆ ರಾಶಿಗಳಂತ ಅವರಲ್ಲಿ ಏನು ದೋಷಗಳಿರುತ್ತೆ ಆ ದೋಷ ಪರಿಹಾರಕ್ಕೆ, ಚಂದ್ರಗ್ರಹಣದ ನಂತರ ದೋಷ ಇರುತ್ತೆ, ಆ ದೋಷ ಪರಿಹಾರ ಆಗಲಿ ಅನ್ನೋ ದೃಷ್ಟಿಯಿಂದ ಅವರು ಶಾಂತಿ ಹೋಮವನ್ನು ಮಾಡಬೇಕು ಅಂತ ಹೇಳಿ ರಾಘವೇಂದ್ರ ಮಠದಲ್ಲಿ ಒಂದು ಪೂಜಾ ಕೈಂಕರ್ಯವನ್ನು ಹಮ್ಮಿಕೊಳ್ಳಲಾಗಿತ್ತು. ಅದೇ ವಿಚಾರವಾಗಿ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು ಏನು ಇದೇ ಆವರಣದಲ್ಲಿ ಏನು 9:00ವರೆಗೆ ಏನು ಈ ಖಗ್ರಾಸ್ ಚಂದ್ರಗ್ರಹಣ ಸ್ಟಾರ್ಟ್ ಆಗುತ್ತೆ. ಆ ನಂತರ ಅಲ್ಲಿ ಒಂದು ಪೂಜೆಯನ್ನು ಮಾಡಲಾಗುತ್ತೆ. ವಿಶೇಷ ಪೂಜೆಯನ್ನು ಮಾಡಿಸಿ ನಾಡಿನ ಜನತೆಗೆ, ದೇಶದ ಜನತೆಗೆ ಒಳಿತಾಗಲಿ ಅಂತ ಹೇಳಿ ಒಂದು ಪ್ರಾರ್ಥನೆಯನ್ನ ಮಾಡಲಾಗುತ್ತೆ. ಇಲ್ಲಿ ಅರ್ಚಕರು ಒಂದು ಕೆಲವೊಂದಿಷ್ಟು ವಿಚಾರಗಳನ್ನ ತಿಳಿಸ್ತಾ ಇದ್ರು. ಏನು ಅಂತಂತಂದ್ರೆ, ಇದು ಕೆಲವೊಂದಿಷ್ಟು ಅಪಾಯಗಳನ್ನ, ಪ್ರಕೃತಿ ವಿಕೋಪಗಳನ್ನ ತಂದುಕೊಡುವಂತ ವಿಚಾರಗಳಿರ್ತವೆ. ಇಂತಹ ಸಮಯದಲ್ಲಿ ಅದಕ್ಕೆ ಒಂದು ಶಾಂತಿ ಹೋಮವನ್ನ ಮಾಡಿದ್ರೆ ಪ್ರಕೃತಿ ಆಗಿರಲಿ, ಜನರಿಗಾಗಲಿ ಶಾಂತಿ ಆಗುತ್ತೆ, ಒಳಿತಾಗುತ್ತೆ. ಆ ದೃಷ್ಟಿಯಿಂದ ಈ ರೀತಿಯಾದಂಥ ಪೂಜಾ ಕೈಂಕರ್ಯಗಳನ್ನ ಮಾಡಿಕೊಳ್ಳಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದಾವಣಗೆರೆ ಶಂಕರ ಮಠದಲ್ಲೂ ಕೂಡ ಒಂದು 200ಕ್ಕೂ ಅಧಿಕ ಜನರಿಗೂ ಕೂಡ ಒಂದು ಅಂದ್ರೆ ಚಂದ್ರಗ್ರಹಣದ ನಂತರ, ಅಂದ್ರೆ ಮಾರನೇ ದಿನ ಬೆಳಗ್ಗೆ, ಸೋಮವಾರ ಬೆಳಗ್ಗೆ ಒಂದು ಅಲ್ಲಿ ಶಾಂತಿ ಹೋಮವನ್ನು ಕೂಡ ಮಾಡಲಾಗುತ್ತೆ. ಅಲ್ಲಿ ಶಾಂತಿ ಹೋಮದಲ್ಲಿ ಸುಮಾರು ದಾವಣಗೆರೆ ನಗರದ ಜನರ ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಅಲ್ಲಿನ ಅರ್ಚಕರು ಕೂಡ ಒಂದು ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ನಂಬಿಕೆ ಉಳ್ಳಂತ ಜನರು, ನಮ್ಗೆ ಇದರಿಂದ ಏನು ದೋಷ ಆಗುತ್ತೆ, ದೋಷದಿಂದ ಏನಾದರೂ ಸಮಸ್ಯೆ ಆಗ್ಬಹುದು, ಆರೋಗ್ಯದ ಮೇಲೆ ಪರಿಣಾಮ ಬೀರ್ಬೋದು, ಜೀವನದ ಮೇಲೆ ಅದರದ ದುಷ್ಪರಿಣಾಮ ಬೀರ್ಬೋದು ಅನ್ನೋ ದೃಷ್ಟಿಯಿಂದ ಈ ರೀತಿಯಾದಂಥ ಪೂಜಾ ಕೈಂಕರ್ಯಗಳನ್ನ ಮಾಡ್ತೀವಿ. ಕೆಲವೊಂದಿಷ್ಟು ಜನ ನಂಬ್ತಾರೆ, ಕೆಲವೊಂದಿಷ್ಟು ಜನ ನಂಬೋದಿಲ್ಲ. ಹೀಗಾಗಿ ಯಾರಾದರೂ ದೋಷ ಪರಿಹಾರ ಅಂತ ಬಂದ್ರೆ ಅವರಿಗೆ ಈ ರೀತಿಯಾದಂಥ ಶಾಂತಿ ಹೋಮದಲ್ಲಿ ಪಾಲ್ಗೊಂಡು ಅವರ ದೋಷ ಪರಿಹಾರವನ್ನು ಮಾಡಿಕೊಳ್ಬಹುದು. ಯಾವುದೇ ರೀತಿಯಾದಂಥ ಸಮಸ್ಯೆ ಆಗೋದಿಲ್ಲ. ಆ ಒಂದು ಸಮಯದಲ್ಲಿ ಏನು ಚಂದ್ರಗ್ರಹಣ ಇರುತ್ತೆ ಆ ಸಮಯದಲ್ಲಿ ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಮತ್ತು ಅಲ್ಲಿ ಮಡಿಯಿಂದ ಒಂದು ಪೂಜೆಯನ್ನು, ಧ್ಯಾನವನ್ನ ಮಾಡಿದ್ರೆ ಅದು ಸಿದ್ಧಿ ಆಗುತ್ತೆ, ಏನಾದರೂ ಅನ್ಕೊಂಡ್ರೆ ಅದು ಪ್ರಾಪ್ತಿ ಆಗುತ್ತೆ ಅಂತ ಹೇಳಿ ಕೆಲವೊಂದಿಷ್ಟು ಅರ್ಚಕರು ಅವರದೇ ಆದಂಥ ಅಭಿಪ್ರಾಯಗಳನ್ನ ಹೇಳ್ತಾ ಇದ್ರು. ಜನ ಇದನ್ನ ಎಷ್ಟೇ ಮಟ್ಟಿಗೆ ನಂಬ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದರೆ ಸಾಕಷ್ಟು ಜನರು ಒಂದು ಭಕ್ತಿಯಿಂದಲೇ ಕೂಡ ಬಂದು ಹೆಸರನ್ನ ನೋಂದಾಯಿಸಿ ಶಾಂತಿ ಹೋಮದಲ್ಲಿ ಪಾಲ್ಗೊಳ್ತೀನಿ ಅಂತ ಹೇಳಿದ್ದಾರೆ. ಹೀಗಾಗಿ ಅರ್ಚಕರು ಕೂಡ ಒಂದು ಈಗಾಗಲೇ ಶಾಂತಿ ಹೋಮಕ್ಕೆ ಸಿದ್ಧತೆ ಮಾಡ್ತಿದ್ದಾರೆ. ರಾಘವೇಂದ್ರ ಮಠದಲ್ಲಿ ಕೂಡ ಬೆಳಿಗ್ಗೆ 8:30ರಿಂದ ಈಗ ಸತ್ಯನಾರಾಯಣ ಪೂಜೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ. ಪೂಜೆ ನಂತರ ರಾತ್ರಿ 8 ಗಂಟೆಗೆ ದೇವಸ್ಥಾನದ ಬಾಗಿಲನ್ನು ಹಾಕುತ್ತೆ. ಆ ನಂತರ ಮತ್ತೆ ಪೂಜೆಗೆ, ಅಂದ್ರೆ ಈ ಶಾಂತಿ ಹೋಮಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಅಲ್ಲಿ ಜನರು ಪಾಲ್ಗೊಳ್ತಾರೆ. ಪೂಜೆಯಲ್ಲಿ ಪಾಲ್ಗೊಂಡು ರಾತ್ರಿ 1 ಗಂಟೆ ತನಕ ಈ ಶಾಂತಿ ಹೋಮ ನಡೆಯುತ್ತೆ. ಅದರಲ್ಲೂ ಕೂಡ ಜನ ಭಾಗಿಯಾಗಿ ತಮ್ಮ ದೋಷವನ್ನು ಪರಿಹಾರ ಮಾಡ್ಕೊಳ್ಳೋಕೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ದೇವಸ್ಥಾನದವರು ಸಿದ್ಧತೆಯನ್ನು ಮಾಡಿಕೊಂಡಿರುವಂಥದ್ದು. ರಾಹುಲ್. ರೈಟ್ ಮಹಾದೇವ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಸೊ ದಾವಣಗೆರೆಯ ರಾಘವೇಂದ್ರ ಮಠದಿಂದ ನಮ್ಮ ಪ್ರತಿನಿಧಿ ಈಗ ಲೈವ್ನಲ್ಲಿ ಜಾಯಿನ್ ಆಗ್ತಾ ಏನೆಲ್ಲ ಪೂಜಾ ಕೈಂಕರ್ಯಗಳು ಜೊತೆಗೆ ಹೋಮ ಹವನ ನಡೀತಿದ್ದಾವೆ ಎಲ್ಲದರ ಕುರಿತಾಗಿ ಅವರು ಡೀಟೇಲ್ಸನ್ನು ಕೊಡ್ತಾ ಇದ್ರು. ಮತ್ತೊಂದು ಕಡೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ಅವರ ಮಠ ಕೂಡ ಬಂದಾಗೋದಿಲ್ಲ, ಅದು ವಿಶೇಷ. ಅಂದರೆ ಗ್ರಹಣ ಟೈಮ್ನಲ್ಲಿ ಎಲ್ಲ ದೇಗುಲಗಳು ಬಂದಾಗ್ತವೆ, ಆದರೆ ಮಂತ್ರಾಲಯ ಕ್ಷೇತ್ರ ಮಾತ್ರ ಓಪನ್ ಇರುತ್ತೆ. ಸೊ ಒಂದು ರೀತಿ ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಸೊ ಯಾಕಾಗಿ ಎಲ್ಲ ಪ್ರಶ್ನೆಗಳು ಕಾಡ್ತಿದೆ. ಬಹುಶಃ ಗುರುಗಳ ಒಂದು ಪವಿತ್ರ ಕ್ಷೇತ್ರ ಆಗಿರೋದ್ರಿಂದ, ಗುರುರಾಯರ ಪವಿತ್ರ ಕ್ಷೇತ್ರ ಆಗಿರೋದ್ರಿಂದ ಬಹುಶಃ ಆ ದೋಷ, ಗ್ರಹಣದ ದೋಷ ತಟ್ಟೋದಿಲ್ಲ ಅನ್ನುವಂಥ ಒಂದು ನಂಬಿಕೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.